ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಭೀಮನ ಅಮಾವಾಸ್ಯೆ ಶುಭಾಶಯಗಳು ಅಂತ ಹೇಳ್ತಾ, ಇದು ಗುರುವಾರದ ವ್ಲಾಗು. ನಾನು ಶುಕ್ರವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ದಿನ ಹೇಗಿತ್ತು, ರುಟೀನ್ ಹೇಗಿತ್ತು, ಹಾಗೂ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತಿಂದ. ಸೊ ಯಾವ ಥರ ಮಾಡಿದೆ, ಯಾವ ಥರ ಇವತ್ತಿನ ದಿನನ ಎಂಡ್ ಮಾಡಿದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತು ಬೆಳಿಗ್ಗೆ 3:30ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ, ಸೊ ಇವತ್ತು 5:18ಗೆ ಬೆಳಿಗ್ಗೆ 5:18ಕ್ಕೆ ಬ್ರಾಹ್ಮಣ ಮುಹೂರ್ತ ಮುಗಿಯುತ್ತೆ ಅಂತ ಇತ್ತು. ಸೊ ಅಷ್ಟರೊಳಗಡೆ ನನ್ನ ಹಸ್ಬೆಂಡ್ಗೆ ಪೂಜೆ ಮಾಡಲಿಕ್ಕಾಗಲಿಲ್ಲ ನಾನು. ಸೊ ದೇವ್ರಿಗಾದರೂ ದೀಪ ಹಚ್ಚೋಣ ಅಂತ ಹೇಳಿ ಬೇಗ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಅದಾದ ನಂತರ ಆಚೆ ಬಂದು ಬ್ರಹ್ಮಾಂಡಕ್ಕೂ ಪೂಜೆ ಮಾಡಿದೆ. ಅಂದರೆ ನಮ್ಮ ಮನೇಲಿ ಶಿವನ ವಿಗ್ರಹ ಆಗಿರ್ಬೋದು, ಫೋಟೋ ಇರಲಿಲ್ಲ. ಸೊ ಹಾಗಾಗಿ ಬಂದು ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯ ದೇವನಿಗೆ ಪೂಜೆ ಮಾಡಿ, ಬ್ರಹ್ಮಾಂಡಂಗೂ ಪೂಜೆ ಮಾಡಿ, ಸೊ ಎಲ್ಲ ಮುಗಿಸ್ದೆ. ಅದಾದಮೇಲೆ ನನಗೆ 3 ಸ್ಟಾರ್ ಕಾಣಿಸಿದ್ವು. ಸೊ ಇದೆಲ್ಲ ಒಂದು ಯೂನಿವರ್ಸಿಂದ ಸಿಗೋ ಬ್ಲೆಸ್ಸಿಂಗ್ಸ್, ಇಂಡೈರೆಕ್ಟ್ ಬ್ಲೆಸ್ಸಿಂಗ್ಸ್ ಅಂತ ಅನಿಸುತ್ತೆ. ಸೊ ತುಂಬ ಖುಷಿಯಾಯಿತು. ನಾನು ಪೂಜೆ ಮಾಡಬೇಕಾದ್ರೆ ಬಂದು ಹೋಗಿ ಹಾಗೆ ಮಾಡ್ತಾಯಿತ್ತು. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಅಲ್ಲೇ ನಿಲ್ತು. ತುಂಬ ನೋಡಿ ಎಷ್ಟು ಕಾಣಿಸ್ತಿದೆ ಅಂತಂದ್ಬಿಟ್ಟು. ಫೋನ್ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಸೊ ಹಾಗಾಗಿ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ನಾನು ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅದು ಎಲ್ಲ ಕಡೆ ಫುಲ್ ಬ್ಲ್ಯಾಕ್ ಟೈಪಲ್ಲಿತ್ತು. ಅದು ಒಂದೇ ಪ್ಲೇಸಲ್ಲಿ ಮಾತ್ರ ಬ್ಲೂ ಕಲರ್ ಇತ್ತು, ಏನು ಅಂತ ಗೊತ್ತಿಲ್ಲ. ಸೊ ಅದನ್ನೇ ನೋಡ್ಕೊಂಡಿದ್ದೆ. ಅದು ಶಿವಂದು ಬ್ಲೂ ಕಲರ್ ಆಕಾರ ಬರುತ್ತಲ್ಲ, ಅದೇ ಥರ ಕಾಣಿಸ್ತಾ ಇತ್ತು ಡೈರೆಕ್ಟಾಗಿ ನೋಡೋಕ್ಕೆ. ಅದು ನಾನು ನೋಡ್ತಾನೆ ಹಾಗೆ ಕಣ್ಮರೆ ಆಯಿತು. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡು ಕೂಡ ಇತ್ತು, ಫ್ರೆಶ್ ಅಪ್ ಆದರು. ಸೊ ಅವ್ರಿಗೂ ಪಾದ ಪೂಜೆ ಮಾಡಿದೆ. ನಾನು ಬೇರೆ ಥರ ಎಲ್ಲ ಮೊಬೈಲೆಲ್ಲ ನೋಡಿಕೊಂಡು ಈ ಥರ ಮಾಡಿ ಹೀಗೆ ಮಾಡಿ ಅಂತ ಹೇಳೋದು ಯಾವುದು ಫಾಲೋ ಮಾಡಲ್ಲ. ಸೊ ಅವಾಗಿಂದನೂ ನಮ್ಮದು ಮನೆ ದೇವರಿದೆ ಅಲ್ವಾ, ಅವರು ಹೇಳಿದ್ದು ಹೂವು ಹಾಕಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಅಂತ. ಮಗುಕ್ಕೆಲ್ಲ ಮಂಗಳಾರತಿ ಮಾಡಬಾರ್ದಂತೆ, ಪಾದ ಪೂಜೆ ಅಷ್ಟೇ, ಇದು ಪಾದ ಪೂಜೆ ಒಂದು ಮಾಡಿದ್ರೆ ಸಾಕು ಅಂತ ಹೇಳಿದರು. ಸೊ ನಾನು ಅದೇ ಥರ ಮಾಡಿದೆ. ಜಸ್ಟ್ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಮಂಗಳಾರತಿ ಅವ್ರ ಪಾದಕ್ಕೆ ಕರ್ಪೂರ ಗಂಧಕಡ್ಡಿಯಿಂದ ಪೂಜೆ ಮಾಡಿ ಅಕ್ಷತೆ ಕಾಳನ್ನ ಅವ್ರ ಕೈಗೆ ಕೊಟ್ಟು ನಾನು ಆಶೀರ್ವಾದ ತಗೊಂಡೆ. ಅರ್ಶಿನ ಕುಂಕುಮ ಅವ್ರ ಕೈಲಿ ಇಕ್ಕಿಸ್ಕೊಂಡು ತಾಲಿಗೂ ಕೂಡ ಅರ್ಶಿನ ಕುಂಕುಮ ಇಕ್ಕಿಸ್ಕೊಂಡೆ. ಅದಾದ ನಂತರ ನಾನೇನು ಅವ್ರ ಪಾದಕ್ಕೆ ಹೂವು ಇಟ್ಟಿದ್ನಲ್ಲ, ಅದೇ ಹೂವನ್ನು ಅವ್ರ ಕೈಯಿಂದ ಮುಡಿಸ್ಕೊಂಡೆ. ಓಕೆನಾ. ಸೊ ನಾವು ಚೂರು ಪಾರು ಹೂವು ಎಲ್ಲ ಹಾಕ್ಬಿಟ್ಟು ಬೇರೆ ಕಡೆ ಬಿಸಾಕ್ತೀವಿ, ಆ ಥರ ಮಾಡಬಾರ್ದಂತೆ. ಅದೇ ಹೂವನ್ನು ನಾನು ಮುಡಿಗೆ ಮುಡ್ಕೊಂಡೆ. ಅದಾದ ನಂತರ ಕೈಗೆ ಕಂಕಣ ಎಲ್ಲ ಕಟ್ಕೊಂಡು ಪೂಜೆ ಮುಗಿಸ್ದೆ. ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ, ಮುಡ್ಕೊಂಡೆ. ಅದಾದ ನಂತರ ಹಾಲಿನ ಪೇಡ ಮಾಡೋಕ್ಕಂತ ಬಂದೆ. ಸೊ ತುಂಬ ಟೇಸ್ಟಾಗಿತ್ತು. ಮನೆಯಲ್ಲಿ ಅಂಗಡೀಲಿ ಯಾವ ಥರ ಸಿಗುತ್ತೋ ಅದಕ್ಕೆ ಡಬ್ಬಲ್ ರುಚಿ ಇರುತ್ತೆ. ಮನೇಲಿ ಟ್ರೈ ಮಾಡಿ. ಸೊ ಇದಕ್ಕೆ ಬೇಕಾಗಿರೋದು 4 ಇಂಗ್ರೀಡಿಯೆಂಟ್ಸು: ಹಾಲಿನ ಪೌಡರು, ಅದಾದ ನಂತರ ಸಕ್ಕರೆ, ಕಸ್ಟರ್ಡ್ ಪೌಡರು. ನಾನು ಮಲಸವ್ರದ್ದು ರೋಸ್ ಸಿರಪ್ ತೊಗೊಂಡಿದ್ದೀನಿ ಕಲ್ಲರಿಂಗಿಗೆ. ಇದು ಅವಶ್ಯಕತೆ ಇಲ್ಲ, ನೀವು ಬೇಡ ಅಂದರೆ ಜಸ್ಟ್ ವೈಟ್ ಕಲರೇ ಬೇಕು ಅಂದರೆ ಇದನ್ನು ಸ್ಕಿಪ್ ಮಾಡಿಕೊಡಿ. ನಿಮಗೆ ಮಿಡಲಲ್ಲಿ ಯಾವುದನ್ನು ಕಲರ್ ಬೇಕಿತ್ತು, ಕಲರ್ಫುಲ್ಲಾಗಿರಲಿ ಅಂತಂದರೆ ನೀವು ಯಾವ ಕಲರ್ ಇಷ್ಟಪಡ್ತೀರೋ ಅದೇ ಕಲರ್ ನೀವು ತೊಗೊಳ್ಬೋದು. ಓಕೆನಾ. ಸೊ ಅದಾದ ನಂತರ ಪ್ಯಾನ್ ಇಟ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವ ಕಪ್ಪಲ್ಲಿ ಹಾಲು ಇರ್ತೀರೋ ಅದೇ ಕಪ್ಪಲ್ಲಿ ನೀವು ಹಾಲಿನ ಪೌಡರ್ ತೊಗೊಳ್ಬೇಕಾಗತ್ತೆ. 1 ಸ್ಪೂನಷ್ಟು ನೀವು ಕಸ್ಟರ್ಡ್ ಪೌಡರ್ ತೊಗೋಬೇಕಾಗತ್ತೆ. ನೀವು ಯಾವ ಕಪ್ಪಲ್ಲಿ ಹಾಲು ಮತ್ತು ಹಾಲಿನ ಪೌಡರ್ ತೊಗೊಂಡಿರ್ತೀರಲ್ವ, ಅದೇ ಕಪ್ಪಲ್ಲಿ ಮುಕ್ಕಾಲು ಭಾಗ ಸಕ್ಕರೆ ತೊಗೊಳ್ಳಿ. ಈಗ ನೀವು 2 ಕಪ್ ಮಾಡ್ತಾಯಿದ್ದೀರಾ ಅಂತಂದರೆ 1 ಕಪ್ ಸಕ್ಕರೆ ತೊಗೊಳ್ಳಿ ಅಷ್ಟೇ. ಓಕೆನಾ. ಹಾಲಿನ ಪೌಡ್ರಲ್ಲೇ ಸ್ವೀಟ್ ಕನ್ಸಿಸ್ಟೆಂಟಿ ಜಾಸ್ತಿ ಇರೋದ್ರಿಂದ ಹೆವಿ ಸ್ವೀಟ್ ಆದ್ರೂ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ, ಹಾಗಾಗಿ. ಅದಾದ ನಂತರ ಹಾಲಿಗೆ ಸಕ್ಕರೆ ಎಲ್ಲ ಹಾಕ್ಕೊಂಡು, ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ಕ್ಲಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಬೀಟರ್ ಇದ್ದರೆ ಬೀಟರ್ ಸಹಾಯದಲ್ಲಿ ನೀವು ಕ್ಲಸ್ಟರ್ಡ್ ಪೌಡರ್ನ ಕಲಿಸ್ಕೋಬೋದು. ಹಾಲಿನ ಪೌಡರು ನಿಮಗೆ ಲಮ್ಸ್ ಬರೋದಿಲ್ಲ, ಕ್ಲಸ್ಟರ್ಡ್ ಪೌಡರಲ್ಲಿ ನಿಮಗೆ ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಬೀಟರಲ್ಲಿ ಬೀಟ್ ಮಾಡ್ಕೊಳ್ಳೋದು ಓಕೆ ಅನಿಸುತ್ತೆ. ಓಕೆನಾ. ಅದಾದ ನಂತರ ಹಾಲಿನ ಪೌಡರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕಲಿಸ್ಕೊಳ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದಕ್ಕೇನೆಂದರೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ನೀವು ಗ್ಯಾಸ್ ಮುಂದೆನೇ ನಿಂತ್ಕೊಂಡು ಈ ಥರ ತಿರುಗಿಸ್ಕೊಳ್ಬೇಕಾಗತ್ತೆ. ಲಮ್ಸ್ ಬರದೇ ರೀತಿ ನೋಡಿಕೊಂಡು, ತಳ ಹಿಡಿದೇ ಇರೋ ಥರ ನೋಡಿಕೊಂಡು ತಿರುಗಿಸ್ಕೊಳ್ಬೇಕಾಗತ್ತೆ. ಆದಷ್ಟು ನಾನ್ ಸ್ಟಿಕ್ನೇ ಯೂಸ್ ಮಾಡಿ. ನಾನ್ ಸ್ಟಿಕ್ ಕಡಾಯಿ ಇಲ್ಲ ಅಂತಂದ್ರೂ ಕೆಳಗಡೆ ಹಂಚಿಡಿ. ಈ ರೊಟ್ಟಿ ಹಂಚು, ಚಪಾತಿ ಹಂಚು ಬರುತ್ತಲ್ವ, ಅದರ ಹಂಚನ್ನ ಗ್ಯಾಸ್ ಮೇಲಿಟ್ಟು ಅದ್ರ ಮೇಲೆ ನೀವು ಈ ಥರ ಕಡಾಯಿ ನೀವೇನದ್ರಲ್ಲಿ ಮಾಡ್ತಾಯಿದ್ದೀರ ಅದನ್ನಿಟ್ಟು ಮಾಡೋದ್ರಿಂದ ನಿಮಗೆ ಯಾವುದೇ
ರೀತಿ ತಳ ಹಿಡಿಯೋದಿಲ್ಲ. ಓಕೆನಾ. ಸೊ ಇದಿಷ್ಟು ಆದಮೇಲೆ ನೋಡಿ ತುಂಬ ಚೆನ್ನಾಗಿ ಅದು ನಾವು ಹಾಕಿದ ತಕ್ಷಣ ಗಟ್ಟಿ ಬರೋದಿಲ್ಲ, ತಿರುಗಿಸ್ತಾ ಇರಬೇಕು. ಅದರಲ್ಲಿ ಹಾಲಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಪ್ರತಿಯೊಂದೂ ಕ್ಲಿಯರಾಗಿ ಅಲ್ಲಿ ನೋಡಿ ಎಲ್ಲನೂ ಕುದೀತಿದೆ ಅಲ್ವಾ, ಆ ಲೆವೆಲ್ವರೆಗೂ ನೀವು ಒಂದು 5 ಮಿನಿಟ್ಸ್ ಕುದಿಸ್ಕೊಂಡು ಅದಾದ ನಂತರ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ನೀವು ತಿರುಗಿಸ್ಕೊಳ್ಬೇಕು. ಟೋಟಲ್ ನಿಮಗೆ 7 to 8 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ. ಸೊ ಇಂಟರ್ಮಿಟಿಂಗ್ ಫಾಸ್ಟಿಂಗು ನಾನು ಟರ್ಸ್ಡೇಯಿಂದ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ನಾನು 10 o'clock ಟಿಫನ್ ತಿಂದಿದ್ದೀನಿ. ಅದಾದ ನಂತರ ಒಂದು ಲೋಟ ಕಾಫಿ ಕುಡಿದೆ. ಅದಾದ ನಂತರ 5:30 ಅಷ್ಟರಲ್ಲಿ ನಾನು ಡಿನ್ನರ್ ಮುಗಿಸ್ಕೊಂಡೆ. ಓಕೆನಾ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಮಾರ್ನಿಂಗ್ ಎಷ್ಟು ಗಂಟೆಗೆ ಟಿಫನ್ ಮಾಡ್ತೀನಿ ಅಂದರೆ, ಇವತ್ತಿಂದ ನನಗೆ 30 ಡೇಸ್ಗೆ ಇವತ್ತಿಂದ ಒಂದಿನ ಕಂಪ್ಲೀಟ್ ಆದರೆ ನಿಮಗೆ ನಾಳೆಯಿಂದ ಒಂದಿನ ಕಂಪ್ಲೀಟ್ ಆಗುತ್ತೆ. ಸೊ ನೀವು ಆ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನಾನು 12:8 ಅನ್ನೋ 16:8 ಅನ್ನೋ ಥರದ್ರಲ್ಲಿ ಮಾಡ್ಕೊಳ್ತಾ ಇರೋದು ನಾನು. ಅಂದರೆ 8 ಅವರ್ ಏನು ಬೇಕಾದರೂ ತಿಂತೀನಿ, 16 ಅವರ್ ಏನೂ ತಿನ್ನೋಂಗಿಲ್ಲ. ಓಕೆನಾ. ಏನು ಬೇಕಾದ್ರೂ ತಿಂತೀನಿ ಅಂದರೆ ಬೇರೆ ಜಂಕ್ ಫುಡ್ಸ್ ತಿನ್ನೋದು, ಕಾಫಿ ಟೀ ಎಲ್ಲ ಜಾಸ್ತಿ ಕುಡಿಯೋದು, ಶುಗರ್ ಐಟಮ್ಸ್ ಎಲ್ಲ ತಿನ್ನೋದು ಆ ಥರ ಎಲ್ಲ ಲಿಮಿಟಲ್ಲಿ. ನಾಳೆಯಿಂದ ನಾನು ವಾಟ್ ಐ ಈಟ್ ಇನ್ ಅ ಡೇ, ಅಥವಾ ನನ್ನ ದಿನ ಹೇಗಿತ್ತು, ನಾನು ಏನೇನು ತಿಂತೀನಿ ದಿನದಲ್ಲಿ, ಇಂಟರ್ಮಿಟಿಂಗ್ ಫಾಸ್ಟಿಂಗ್ ನಾನು ಯಾವ ಥರ ಫುಡ್ ಇಂಟೇಕ್ ಮಾಡ್ಕೋತೀನಿ ಅನ್ನೋದನ್ನು, ಪ್ರೋಟೀನ್ ಯಾವ ಥರ ನಾನು ಇಂಟೇಕ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಇದು 3/4% ಆಗಿದೆ. ಇನ್ನು 1/4% ಇದನ್ನು ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಹಾಗೆ ಬಿಟ್ಬಿಡಿ. ತಣ್ಣಗಾಗಬೇಕು, ಕೈಯಲ್ಲಿ ನಾದಬೇಕು. ಸೊ ಬಿಸಿ ಇರೋದ್ರಿಂದ ತಣ್ಣಗಾಗೋಕ್ಕೆ ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ಹಾಗೆಯೇ 10 ಮಿನಿಟ್ಸ್ ಬಿಟ್ಟಾದಮೇಲೆ ಬೇಕಾದ್ರೆ ನೀವು ಬೇರೆ ಕೆಲಸ ಏನಾರು ಇತ್ತು ಅಂದರೆ ಮಾಡ್ಕೊಳ್ಬೋದು. ಈಗ ನೀವು ಕಮ್ಮಿ ದುಡ್ಡಲ್ಲಿ ಪ್ರೋಟೀನ್, ಇವಾಗ ಪ್ರೋಟೀನ್ ರಿಚ್ ಫುಡ್ಸ್ ಎಲ್ಲ ನಿಮಗೂ ಗೊತ್ತು, ಹೈ ಇದೆ. ಅದು ಏನಿದೆ ದುಡ್ಡು ಅದಕ್ಕೆಲ್ಲ ಹೈ ಇದೆ. ಸೊ ನೀವು ಕಮ್ಮಿ ದುಡ್ಡಲ್ಲಿ ಯಾವ ಥರ ಪ್ರೋಟೀನ್ನ ಇಂಟೇಕ್ ಮಾಡ್ಕೋಬೋದು, ಯಾವ ಥರ ಫೈಬರು, ಕಾರ್ಬ್ಸು ಯಾವ ಥರ ತಿನ್ಬೋದು ಅಂತ ನಾನು ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ನಾಳೆಯಿಂದ ವಾಟ್ ಐ ಈಟ್ ಇನ್ ಅ ಡೇ ಇನ್ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಅನ್ನೋದು ವ್ಲಾಗ್ನ ಮಾಡ್ತಾ ಇರೋದು. ಸೊ 30 ಡೇಸ್ ಚಾಲೆಂಜ್ನ ನಾನು ತೊಗೊಂಡಿರೋದು. 13:1 ಕಂಪ್ಲೀಟ್ ಆಗಿದೆ ಇವತ್ತು ನಂದು. ಸೊ ಇವತ್ತು ನಾನು ನೈಟು ವಾಯ್ಸ್ ಓವರ್ ಕುತ್ಕೊಂಡು ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡ್ ಮಾಡ್ತಾ ಇರೋದು. ಇವತ್ತಿನ ವ್ಲಾಗು ಅಂದರೆ ಗುರುವಾರದ್ದು ವ್ಲಾಗು ನಿಮಗೆ ಫ್ರೈಡೇ ಬರುತ್ತೆ, ಫ್ರೈಡೇ ವ್ಲಾಗು ಸ್ಯಾಟರ್ಡೇ ಬರುತ್ತೆ. ಅಲ್ಲಿಗೆ ಸ್ಯಾಟರ್ಡೇಗೆ 2 ಡೇಸ್ ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ. ಓಕೆನಾ. ಸೊ ಆದಷ್ಟು ನನ್ನ ಯಾವ ವ್ಲಾಗ್ನು ಮಿಕ್ಸ್ ಮಾಡದೆ ನೋಡಿ. ಯಾರಾದರೂ ಡಯಟಿಂಗ್ ಇದ್ದರೆ ದಯವಿಟ್ಟು ಈ ವ್ಲಾಗ್ನ ಶೇರ್ ಮಾಡಿ. ಕಮ್ಮಿ ದುಡ್ಡಲ್ಲಿ ಮನೇಲೇ ಇರೋ ಫುಡ್ನ ನಾವು ಇಂಟೇಕ್ ಮಾಡಿಕೊಂಡು ಪ್ರೋಟೀನ್ ಯಾವ ಥರ ನಾವು ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿಯೊಂದನ್ನು ತಿಳಿಸ್ತೀನಿ. ಏನಾದ್ರು ಸ್ವೀಟ್ ಕ್ರೇವಿಂಗ್ಸ್ ಇದ್ದರೆ ಅದನ್ನು ಮನೇಲೇ ಡಯಟ್ ಸ್ವೀಟ್ ಯಾವ ಥರ ಮಾಡೋದು ಅನ್ನೋದನ್ನು ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ಆದಷ್ಟು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಅದಾದಮೇಲೆ ನಾನು ಮಲಾಸವ್ರದ್ದು ರೋಸ್ ವಾಟರ್ ಇತ್ತಲ್ವ, ಅದನ್ನು ಹಾಕಿ ಎಲ್ಲ ಕಲಿಸ್ಕೊಂಡೆ. ಅದಾದ ನಂತರ ಒಂದು ಕವರಿಗೆ ಅಥವಾ ಏನಾದರೂ ಒಂದು ಬಟರ್ ಪೇಪರ್ ಇತ್ತು ಅಂದರೆ ಬಟರ್ ಪೇಪರ್ ಇರಲಿಲ್ಲ ಮನೇಲಿ. ಸೊ ನಾನು ಕವರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕವರ್ಗೆ ಅದೇನು ಇಟ್ಟು ನಾನು ರೆಡಿ ಮಾಡಿದ್ದೆ ಅಲ್ವಾ ಹಾಲಿನ ಪೇಡ, ಅದನ್ನು ಹಾಕ್ಕೊಂಡು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಕ್ಕಳು ಇಬ್ಬರು ಎದ್ಬಿಟ್ಟಿದ್ರು. ಸೊ ನನಗೆ ಶೇಪೆಲ್ಲ ಮಾಡಿ ಅಷ್ಟು ನನಗೆ ಟೈಮ್ ಇರಲಿಲ್ಲ. ಸೊ ಇದಿನ್ನೂ ಗಟ್ಟಿ ಆಗಿಬಿಡುತ್ತೆ ಅಂತೇಳಿ ನಾನು ಈ ಥರ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಅಂದರೆ ಓವಲ್ ಶೇಪಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಶೇಪು ಬೇಕು ಆ ಥರ ಕಟ್ ಮಾಡಿ. ಇದೇನು ಟೈಮ್ ಹಿಡಿಯಲ್ಲ. ಇದು ನೋಡಿದ್ರೆ ನಿಮಗೆ ಟೈಮ್ ಹಿಡಿತಿದೆ ಅಂತ ಅನ್ನಿಸ್ಬೋದೇನೋ. ಇದೊಂದು 2 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗೋಯಿತು. ಓವಲ್ ಶೇಪಲ್ಲಿ ನಾನು ಮಾಡಿರೋದು. ನಿಮ್ಗೆ ಯಾವ ಶೇಪು, ಹಾರ್ಟ್ ಶೇಪ್ ಬೇಕಂದರೆ ಹಾರ್ಟ್ ಶೇಪು, ಬಾಕ್ಸ್ ಶೇಪ್ ಬೇಕಂದರೆ ಬಾಕ್ಸ್ ಶೇಪು, ಅಥವಾ ಸರ್ಕಲ್ ಶೇಪ್ ಬೇಕಂದರೆ ಸರ್ಕಲ್ ಶೇಪು, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನನ್ನ ಮಧ್ಯ ರೋಸ್ ವಾಟರ್ ಮಿಕ್ಸ್ ಮಾಡಿರೋ ಹಿಟ್ಟನ್ನ ಹಾಕಿ ಅದಾದ ನಂತರ ಈ ಥರ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗೈತೆ, ಎಲ್ಲೂ ಅಂಟ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು, ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೆ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನಾವು ಬೇಕ್ರಿಯಿಂದ ಎಷ್ಟೆಷ್ಟು ದಿವಸ ಮಾಡಿ ಇಟ್ಟಿರ್ತಾರೋ ಅದನ್ನು ಯಾರ್ಯಾರು ಮಾಡಿರ್ತಾರೋ ಗೊತ್ತಿಲ್ಲ. ನಾವು ಬೇಕ್ರಿ ಫುಡ್ ತಿಂತೀವಿ ಇಲ್ಲ ಅಂತಲ್ಲ, ಬಟ್ ನಮಗೆ ಮನೇಲಿ ಮಾಡೋಕ್ಕೆ ಬರುತ್ತೆ ಅಂದಾಗ ಸ್ವಲ್ಪ ಅವಾಯ್ಡ್ ಮಾಡೋಣ, ಮಕ್ಕಳಿರೋ ಮನೇಲಿ ಅವಾಯ್ಡ್ ಮಾಡೋಣ ಅಂತೇಳಿ ಅಷ್ಟೇ. ಸೊ ಅದೇ ಕವರ್ ನಾನು ಯಾವ ಕವರಲ್ಲಿ ಲಟ್ಟಿಸ್ಕೊಂಡಿದ್ದೆ ಅಲ್ವಾ, ಅದೇ ಕವರಲ್ಲಿ ಹಿಟ್ಟನ್ನು ಹಾಕಿ 20 ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಟಿದ್ದೆ ನಾನು. ಅದಾದ ನಂತರ ಫ್ರೀಸ್ ಫುಲ್ಲು ಆಗಿತ್ತು. ತೊಗೊಂಡು ಬಂದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೈಫಿಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಒಂದು ಸವರಿ, ಇಲ್ಲ ಅಂದರೆ ಅಂಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಓಕೆನಾ. ಅದಾದ ನಂತರ ಗಾರ್ನಿಷಿಂಗ್ಗೆ ನೀವು ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಏನಾದ್ರು ಇತ್ತು ಅಂದರೆ ಕ್ಲಶ್ ಮಾಡಿ ಹಾಕ್ಕೋಬೋದು. ನಾನೇನು ಹಾಕಿಲ್ಲ, ಇದೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಅದಾದ ನಂತರ
ನಾನು ಇವತ್ತು ತಿಂಡಿಗೆ ಅಂದರೆ ಗುರುವಾರ ಭೀಮನ ಅಮಾವಾಸ್ಯೆ ತಿಂಡಿಗೆ ಖಾರ ಪೊಂಗಲು ಸಿಹಿ ಪೊಂಗಲ್ ಮಾಡ್ಕೊಂಡಿದ್ದೆ. ನೀವು ಮನೆಯಲ್ಲೆಲ್ಲ ಯಾವ ಥರ ಮಾಡ್ತೀರೋ ನಾನು ಅದೇ ಥರ ಮಾಡ್ಕೊಂಡಿದ್ದೆ. ಸೊ ಅದರಲ್ಲೇನು ಡಿಫ್ರೆನ್ಸಿಯೇಷನ್ ಏನೂ ಇಲ್ಲ. ನಾನು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು ಇದೆಲ್ಲನೂ ಹಾಕಿ ಮಾಡ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ. ನಾನು ಎಲ್ಲದಕ್ಕೂ ಅಷ್ಟೇ ಕಾಯಿ ಜಾಸ್ತಿ ಯೂಸ್ ಮಾಡ್ತೀನಿ. ನನ್ನ ಹಸ್ಬೆಂಡಿಗೆ ಕಾಯಿ ಯೂಸ್ ಮಾಡಿರೋ ತಿಂಡಿ ಊಟ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಎಲ್ಲದಕ್ಕೂ ಕಾಯಿನೇ ಯೂಸ್ ಮಾಡ್ತೀನಿ, ಓಕೆನಾ. ಸೊ ಜೀರಿಗೆ, ತುಪ್ಪ ಎಲ್ಲ ಹಾಕ್ಕೊಂಡು ನಾನು ಮುಂಚೆನೇ ಒಂದೊಂದು ಸಲ ಒನ್ ಪಾಟ್ ಪೊಂಗಲ್ ಅಂತ ಹೇಳಿ ಮಾಡ್ತೀನಿ. ಆ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ತೀನಿ. ನಾನಿವತ್ತು ಸ್ವೀಟ್ ಪೊಂಗಲ್ಲು ಮಾಡಬೇಕಾಗಿತ್ತಲ್ವ, ಸೊ ಹಾಗಾಗಿ ಮುಂಚೆನೇ ಹೆಸ್ರುಬೇಳೆ, ಈ ಅಕ್ಕಿ ಎರಡನ್ನೂ ಬೇಯಿಸಿ ಇಟ್ಕೊಂಡಿದ್ದೆ. ನಾನು ಇದಕ್ಕೆಲ್ಲ ಯೂಶ್ವಲಿ ಸಣ್ಣ ಅಕ್ಕಿನೇ ಯೂಸ್ ಮಾಡಲ್ಲ, ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು. ಸೊ ಎರಡೂ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೆ. ನಾನು ಯಾವ ಕಪ್ಪಲ್ಲಿ ಹೆಸ್ರುಬೇಳೆ ತೊಗೊಂಡಿರ್ತೀನಿ ಅಲ್ವಾ, ಅದೇ ಕಪ್ಪಲ್ಲಿ ಅಕ್ಕಿ ಕೂಡ ತೊಗೊಂಡಿರ್ತೀನಿ. ಸೊ ಅವೆರಡನ್ನೂ ಮಿಕ್ಸ್ ಮಾಡಿ ಒಂದು 3 ವಿಷಿಲ್ ಬರೋವರೆಗೂ ಮೆತ್ತಗೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನಾನು. ಸೊ ಇವಾಗ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಪೊಂಗಲ್ಗೆ ಸಪ್ರೇಟು, ಅದಾದ ನಂತರ ಸ್ವೀಟ್ ಪೊಂಗಲ್ಗೆ ಸಪ್ರೇಟ್ ಮಾಡಿಕೊಂಡೆ. ಖಾರ ಪೊಂಗಲ್ ಕಂಪ್ಲೀಟ್ ಆಯಿತು. ಸ್ವೀಟ್ ಪೊಂಗಲ್ಗೆ ನಾನು ಜಾಗ್ರಿ ಹಾಕ್ತಾಯಿದ್ದೀನಿ. ನಾನು ಆಯುರ್ವೇದಿಕ್ ಜಾಗ್ರಿ ಹಾಕ್ತಾಯಿದ್ದೀನಿ. ಮನೇಲಿತ್ತು ಅಂದರೆ ಅಂಗನವಾಡಿಲೆಲ್ಲ ಕೊಡ್ತಾರಲ್ಲ ಬ್ಲ್ಯಾಕ್ ಜಾಗ್ರಿ ಅಂದ್ಬಿಟ್ಟು, ಅದು ಮನೇಲಿತ್ತು. ಸೊ ವೇಸ್ಟ್ ಮಾಡೋದು ಎಂತಕ್ಕೆ ಅಂತೇಳಿ ಇವಾಗ ಯೂಶ್ವಲಿ ಅದು ಸ್ವೀಟ್ಸ್ಗೆಲ್ಲ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಬೆಲ್ಲ ಹಾಕಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ವ ಕಾಯಿ ತುರಿ ಅಂದರೆ ತುಂಬ ಇಷ್ಟ ಅಂತ ಹೇಳಿ. ಸೊ ಹಾಗಾಗಿ ಕಾಯಿ ತುರಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಾವು ಚಿಕ್ಕವ್ರು ಇರಬೇಕಾದ್ರೆ ಸ್ಕೂಲಲ್ಲಿ ಊಟ ಕೊಡ್ತಾಯಿದ್ರು. ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದಿದ್ದು. ಸ್ಯಾಟರ್ಡೆ ಫಿಕ್ಸು ಅಂದರೆ ಕಡಲೆಬೇಳೆ, ಇವಾಗ ಹೆಸರು ಬೇಳೆ ಫೇಮಸ್ ಆಗಿದೆ. ಆಗ ಕಡಲೆಬೇಳೆ ಹಾಕಿ ಬೆಲ್ದನ್ನ ಅಂತ ಹೇಳಿ ಮಾಡ್ತಾಯಿದ್ರು. ಅಥವಾ ಅದನ್ನು ಎವ್ರಿ ಸ್ಯಾಟರ್ಡೆ ಫಿಕ್ಸ್ ಅದು ನಮಗೆ ಊಟ. ಸೊ ಸಖತ್ ಇಷ್ಟಪಟ್ಟು ತಿಂತಾಯಿದೆ. ಬಟ್ ಈಗ ನಾನು ಮಾಡೋಕ್ಕೋದ್ರೆ ಆ ರುಚಿ ಅಂತೂ ಬರೋದಿಲ್ಲ. ಸೊ ಅದಾದ ನಂತರ ನೋಡಿ ತುಪ್ಪದ ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ. ಅದಾದಮೇಲಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಟಿಫನ್ ಎಲ್ಲ ಮಾಡಿಕ್ಬಿಟ್ಟು ಮನೆ ಹತ್ರನೇ ಮಲ್ಲಿಕಾರ್ಜುನ ಟೆಂಪಲ್ ಇತ್ತು. ಸೊ ಎಲ್ಲ ಬೆಳಗ್ಗೆ ಎದ್ದು ಮನೇಲೆಲ್ಲ ಪೂಜೆ ಎಲ್ಲ ಆಗಿತ್ತಲ್ವ, ನಾವು ರೆಡಿಯಾಗಿದ್ವಿ. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ನಾನು ನನ್ನ ಮಗಳು ಹಸ್ಬೆಂಡ್ ಎಲ್ಲ ಟೆಂಪಲ್ಗೆ ಹೋಗಿ ಪೂಜೆ ಮುಗಿಸ್ಕೊಬಂದು ಮನೇಲಿ ತಿಂಡಿ ಮಾಡಿ ಸ್ವೀಟ್ ಎಲ್ಲ ತಿಂದ್ವಿ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.